ಕಾಲದಲ್ಲಿ ಹಸಿರು ಬೆಟ್ಟಗಳ ನಡುವೆ ಒಂದು ಸುಂದರವಾದ ಮತ್ತು ಸಂತೋಷದ ಗ್ರಾಮವಿತ್ತು. ಅಲ್ಲಿ ಸ್ಯಾಮಿ ಎಂಬ ಪುಟ್ಟ ಹುಡುಗ ವಾಸಿಸುತ್ತಿದ್ದನು. ಒಂದು ದಿನ ಸ್ಯಾಮಿ ಗ್ರಾಮದ ಚೌಕದಲ್ಲಿ ಆಟವಾಡುತ್ತಿದ್ದಾಗ ನೆಲದ ಮೇಲೆ ಏನೋ ಹೊಡೆಯುತ್ತಿರುವುದನ್ನು ನೋಡಿದನು. ಅದು ಒಂದು ಚಿಕ್ಕ ಕೈಚೀಲ. ಸ್ಯಾಮಿ ಅದನ್ನು ತೆಗೆದು ನೋಡಿದಾಗ ಅದರೊಳಗೆ ಸ್ವಲ್ಪ ಹಣ ಮತ್ತು ಒಂದು ಹೆಸರಿನ ಕಾರ್ಡಿತ್ತು. ಸ್ಯಾಮಿಗೆ ಇದು ಬೇರೆಯವರ ಕೈಚೀಲ ಎಂದು ತಿಳಿದಿತ್ತು. ಅದನ್ನು ತನ್ನ ಬಳಿಯೇ ಇಟ್ಟುಕೊಳ್ಳಬೇಕೇ ಅಥವಾ ಹಿಂದಿರುಗಿಸಬೇಕೇ ಎಂದು ಒಂದು ಕ್ಷಣ ಯೋಚಿಸಿದ. ಆದರೆ ಸ್ಯಾಮಿ ಸರಿಯಾದ ಕೆಲಸವನ್ನೇ ಮಾಡಲು ನಿರ್ಧರಿಸಿದ. ಅವನು ಕೈಚೀಲವನ್ನು ಅದರ ಮಾಲೀಕರಿಗೆ ಹಿಂದಿರುಗಿಸಲು ನಿರ್ಧರಿಸಿದನು. ಕೈಚೀಲದ ಮಾಲೀಕರು ಶ್ರೀ ಜೆಂಕಿನ್ಸ್. ಸ್ಯಾಮಿ ಅವರಿಗೆ ಕೈಚೀಲವನ್ನು ಹಿಂದಿರುಗಿಸಿದಾಗ ಶ್ರೀ ಜೆಂಕಿನ್ಸ್ ಅವರಿಗೆ ತುಂಬಾ ಸಂತೋಷವಾಯಿತು. ಅವರು ಸ್ಯಾಮಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳಿದರು ಮತ್ತು ಅವನ ಪ್ರಾಮಾಣಿಕತೆಗಾಗಿ ಒಂದು ಹೊಳೆಯುವ ನಾಣ್ಯವನ್ನು ಉಡುಗೊರೆಯಾಗಿ ನೀಡಿದರು. ಸ್ಯಾಮಿಯ ಪ್ರಾಮಾಣಿಕತೆಯ ಬಗ್ಗೆ ಗ್ರಾಮದಲ್ಲಿ ಬೇಗನೆ ಎಲ್ಲರಿಗೂ ತಿಳಿಯಿತು. ಅಂದಿನಿಂದ ಎಲ್ಲರೂ ಸ್ಯಾಮಿಯನ್ನು ಮೆಚ್ಚಿದರು. ಸ್ಯಾಮಿ ಒಂದು ದೊಡ್ಡ ವಿಷಯವನ್ನು ಕಲಿತನು. ಪ್ರಾಮಾಣಿಕತೆ ಎಂದರೆ ಸರಿಯಾದ ಕೆಲಸವನ್ನು ಮಾಡುವುದು ಮಾತ್ರವಲ್ಲ, ಇದರಿಂದ ನಾವು ಇತರರನ್ನು ಸಂತೋಷಪಡಿಸಬಹುದು ಮತ್ತು ಅವರ ಜೀವನದಲ್ಲಿ ಸಣ್ಣ ಸಹಾಯವನ್ನು ಮಾಡಬಹುದು.